ಹೋಗಪ್ಪ ಹೋಗಿ ಕರ್ಕೊಬರಬೇಕು ಈಗ್ಲಾರಿ ಎಲ್ಲರೂ ಬರೆಯಗಟ್ಟು ಬರೀಕಿಲ್ಲ ಅಂತ ಆಟ ಮಾಡ್ಕೊಂಡು ಕೂತಿದ್ಲಲ್ಲ ಈಗ್ಲಾರಿ ಹೋಗಿ ಕರ್ಕೊಬರಬೇಕು ಇನ್ನೇನು ಮಾಡಿಗೆ ಏನೋ ಹೇಳ್ತೇನೆ ಕೇಳ್ಕೊ ಏನೋ ನನ್ನ ಮಗ ಇರೋನ ಮಗ ಅವ್ನು ಬಿಟ್ಟಾಕು ಅವನೇನೋ ಎತ್ತಿಲ್ಲ ಅನ್ಕೊಂಡು ಅವ್ನ ಅಲ್ಲಿ ತೆಗ್ದಾಕ್ಬಿಟ್ಟು ಆ ಬೆಣ್ಣುನುವೆ ಮದುವೆ ಮಾಡ್ಬೇಕು ರಚಕಟ್ಟಾಗಿ ಮಾಡಿ ಕಳಿಸಿದ ಅಂದ್ಬಿಟ್ಟು ಅವಳ ಕೈ ಹೇಳ್ಬಿಟ್ಟು ಗಾಗಿರ್ದಿ ನಾನು ಒಪ್ಸಿವ್ನಿ ಆಯಿತಾ ಈಗ ಎಲ್ಲ ಸೈನು ಪೈನು ಎಲ್ಲ ಆಗಿ ಅವಳು ಆಯ್ತು ತಾನೆ ಎಲ್ಲ ಕೆಲಸ ಮುಗಿತಾನೆ ಈಗ ಬರಬೇಕು ತಾನೆ ಅವಳು ಇನ್ನೂ ಅಲ್ಲೇ ಅವಳಲ್ಲ ಹಾಂ ಹೋಗಿ ಕರ್ಕೊಬರ್ಬೇಕು ಅಂತ ಜ್ಞಾನಿಲ್ಲ ನಿನಗೆ ಈಜಾಕಿಂಗ್ ಆಡ್ತಾಯಿದ್ದೀನಿ ನೀನು ಹೋಗಿ ಕರ್ಕೊಬರಕ್ಕೆ ಹೋಗಿ ಹೋಯ್ತೀನಿ ರವ ನನಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ ಹಂಗಾರೆ ಇವಳಿಗೆ ನನಗಿಂತ ದುಡ್ಡು ಹೆಚ್ಚು ಅಂತವ ನನಗೆ ಎಷ್ಟು ಬೇಜಾರಾಕಿಲ್ಲ ಹೇಳು ಆಯ್ತದೆ ಬೇಜಾರು ಯಾವ್ದು ಪ್ರಯತ್ನ ನಿನಗೆ ಬೇಜಾರಾಗೋದು ಯಾವ್ದಕ್ಕೆಲ್ಲ ಬೇರೆ ಪ್ರಯತ್ನ ನೋಡ್ಲಾ ನಾನು ಹೇಳ್ತೀನಿ ಕೇಳ್ಕೊ ಮುನ್ಸ ಈ ಥರ ಕಲಿಬೇಡ್ದು ಏನೋ ಓಲಿ ನನ್ನ ಮಗ ಚೆನ್ನಾಗಿರಲಿ ಅವಳಿಗೋಸ್ಕರ ತಾನೆ ನಿನಗೋಸ್ಕರ ತಾನೆ ಅಂತ ನಾನು ಒಪ್ಕೊಂಡು ಇನ್ನೂ ಕೆಲಸ ಮಾಡ್ಕೊಟ್ಟಿನಿ ಆಸ್ತಿ ಮನೆ ಬರ್ದೀನಿ ನೀವು ಇದನ್ನ ಉಳಿಸ್ಕೊಂಡು ನನ್ನ ಕೈ ಒಬ್ಬರ ಕೈಲಿ ಒಂದೇನೋ ಅನ್ಸ್ತಂಗೆ ನನ್ನ ಬ್ಯಾಟ ಮಾಡಿಸ್ಕೊಂಡು ಹೋಗ್ಬೇಕು ಆಯ್ತಾ ಬರ್ದಾಗ ಕೂತ್ಕೊಂಡ್ಲ ಆಟ ಮಾಡ್ಕೊಂಡು ನನ್ನ ಮಗನ ಜೀವನ ಹಾಳಾಯ್ತದೆ ಅಂದ್ಬಿಟ್ಟು ನಾನು ಸರಿ ಮಾಡಿದ್ದು ನಾನು ಗೊತ್ತಾ ಆಯಿತು ಬಿಡವ ನಾನೇನು ಆಸೆಗಿದ್ನ ಬರ್ಸ್ಕೋಬೇಕು ಅಂತ ನಾನು ಅಷ್ಟ ಬೇಡ ಬೇಡ ಪಾಪ ನಮ್ಮ ಹೂವನು ಎದೆ ಮೇಲೆ ಹಾಕ ಹೋಯ್ತಿತ್ತಿಲ್ಲ ಬದಿ ಮೇಲೆ ಹಾಕ ಹೋಯ್ತಿತ್ತಿಲ್ಲ ಸುಮ್ಮನಿರು ನಮಗೆಲ್ಲ ಯಾವತ್ತಿದ್ರು ಅಂತ ಎಲ್ಲ ಅಷ್ಟೊಂದೇ ಅವಳಿಗೆ ಅಣ್ಣನಿಗೆ ಬರ್ಗಿರೋದು ಬಿಟ್ಟು ಏನೋ ಅಂದ್ಬಿಟ್ಟು ಹಂಗೆ ಆಡ್ತಿದ್ದು ತೀಟೆ ಬರ್ತದೆ ನನ್ನ ಹಾಟ್ಗಳನ್ನು ಬರ್ಕೊಡಕ್ಕೆ ನನಗೆ ನನ್ನ ಮಗನಿಗೆ ಲೋಪ ನನ್ನ ಮಗನಿಗೆ ಬರ್ದು ಕೊಡಕ್ಕೆ ನನಗೆ ತೀಟೆ ಬರ್ತದಕ್ಕಲ್ಲ ಲೋಪ ನನ್ನ ಮಗನೇನ ನೋಡ್ಲಾ ನೋಡು ಎಷ್ಟರ ಮಟ್ಟಿಗೆ ಬುದ್ಧಿ ಕಲ್ತವನೆ ಅಂದ್ಬಿಟ್ಟು ಓದ್ ನನ್ನ ಮಗ KRS ಇದ್ದಾನಂತೆ ಕಣಪ್ಪ ನಾನೇ ಅವನ್ನ ಕಾಲು ಕಟ್ಟಕ್ಕೆ ಹೋಗಾನೆ ಏನು ಗೊತ್ತಿಲ್ವಾ ಯಾರು ಕಟ್ಟೆಸಂತಲ್ಲಿ ಮೂಟೆ ಊರ ಕೆಲಸ ಸೇರ್ಕೊಂಡಿದ್ದಾನಂತೆ ಲೋಪ ನನ್ನ ಮಗ ಯಾರವಾಗ ಅಂದರು ಯಾರ ಬಂದ್ರು ಏನು ಹೇಳೋರಿಲ್ವ ನಮಗೆ ಅಯ್ಯೋ ಇವಳೆ ನಾಗಕ್ಕ ಹೋಗಿದ್ಲಂತೆ ಸಂತಿಗೆ ಅಲ್ಲಿ ಸಿಕ್ಕಿದ್ನಂತೆ ನೋಡ್ಬಿಟ್ಟು ಹತ್ಲು ಮಗ ಹಾಕೊಂಡು ಹೋದ್ನಂತೆ ಅದಕ್ಕೆ ಒಂದು ಹೊರ್ಲಾಕ ಅವ್ನಿಗೆ ಅದೇ ಸರಿ ಅಚ್ಚುಕಟ್ಟಾಗಿ ಉಣ್ಕೊತೀನಿ ಕೆಲಸ ಮಾಡ್ಕೊಂಡಿರಕ್ಕೆ ಸರಿ ಇಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಇನ್ನೇನು ಮಾತಾಡಿಲ್ಲ ನಾನು ಪಾಪ ಅಣ್ಣ ಅವ ಕರ್ಕೊಂಡವ್ರು ಬರೋದ ಬಾ ಪಾಪ ಅವನೇನು ಪಾಪ ಅಂತ ಕುತ್ಕಾರ ಸುಮ್ಮನೆ ನೀನು ಪಾಪ ನೀವ ಪಾಪವ ನನ್ನ ಮಗನಿಂದ ಎಡ್ತಿ ಹಾಳು ಮಾಡ್ದವನು ಸುಮ್ಮನಿರು ನಾನು ಕಡ್ಡಿಗೆ ತುಂಡಾದಂಗೆ ಅವತ್ತು ಕಾಲೆತ್ತು ಕಡಿನಿಲ್ಲ ಅವಳು ಅಂದಿದ್ರು ಇಷ್ಟೆಲ್ಲ ಆಗಂಗಿಲ್ಲ ಮನೆ ಒಳಗೆ ಲೋಪರ್ ಮುಂಡೆ ಬೇಡ ಅಂದ್ರೂ ನನ್ನ ಗಂಡನ ಪೂಸಿ ಮಾಡ್ಕೊಂಡು ಹೇಳ್ದತ ನಾನು ಹೋಗ್ಬಿಟ್ಟು ಬರೋಗು ನಗ್ತಿಸಿದ್ದಿ ಅಂತ ನ್ಯಾಯವಾಗಿ ಬರ್ಬೇಕಾಗಿತ್ತು ಇವಳು ಹೋಗ್ಬಿಟ್ಟು ಮಾಡ್ಬಾರ್ದು ಕಚಡ ಕೆಲಸಗಳು ಮಾಡ್ಕೊಬರ್ಬೇಕಾ ಇವಳು ಹೋಗ್ಬಿಟ್ಟು ಮಾವನ ಮನೆಗಂತೆ ಅಲ್ಲಗಂತೆ ಇಲ್ಲಿಗಂತೆ ಹಲ್ದಿ ಇವತ್ತು ಅವಳಿಂದ ನಮ್ಮ ಮನೆ ನೆಮ್ಮದಿನೇ ಹಾಳಾಗೋಯ್ತಲ್ಲ ಎಷ್ಟು ಬೇಜಾರಾಕಿಲ್ಲ ಎಷ್ಟು ಬೇಜಾರಾಕಿಲ್ಲ ಹೇಳು ನಿಜವಾಗ್ಲೂ ಏನು ಅನ್ಸ್ಕೊಬಿಟ್ರೆ ನನ್ನ ಮಗಳಿಗೆ ಏನಾರು ನನ್ನ ಸಾವತಿ ಮಗಳಿಗೂ ಅವನಿಗೂ ಸರಿಯಾದ ಕೆಲಸ ಮಾಡೋಣ ಅನಿಸ್ತದೆ ಹೋಗು ನಾನು ಬರೀತಿದ್ನ ಅವ್ರಿಗೆ ಬರೆಯೋದಾಗಿರೋ ನಾವ್ಯಾಕೆ ಇಷ್ಟು ಮಾಡಬೇಕಾಗಿತ್ತು ನನಗಿರೋದೇ ನೀನು ಅವಳು ನಮ್ಮ ಜೀವ ಬೇಕಾಗಿರೋದು ನಮಗೆ ಬೇರೆಯವ್ರು ಕಟ್ಕೊಂಡು ನಮಗೇನಿಲ್ಲ ಸರಿ ಆಯಿತು ಸುಮ್ಮನಿರವತ್ತಾಗೆ ಏನು ಮಾಡಿ ಪಾಪ ಇನ್ನೇನು ಮಾಡೋಕ್ಕಾಗೋದು ನೀನು ಒಂಥರ ಆಟ ಜಾಸ್ತಿ ಕಣ ಈಗ ಇವಳು ಆಟ ಮಾಡಿದ್ಲು ಅಂತ ಆಸ್ತಿನೇ ಬರ್ಕೊಟ್ಟೆ ಅವತ್ತಿಗೆ ಊರಿಗೂ ಕಳಿಸ್ದಂಗೆ ಇರ್ತಿದ್ದೆ ನೀನು ನೋಡ್ಲಾ ನೀನು ಸುಮ್ಮನೆ ಇದ್ದು ಬಿಡು ನಿನಗೆ ಗೊತ್ತಾಗಕ್ಕಿಲ್ಲ ಮಗ ನಿನಗೂ ಅವ್ರಿಗೂ ಒಂದೇ ಸಮೂಲ ನೀನು ನನ್ನ ಮಗ ಕಲ ನಾನು ಎತ್ತಿರೋ ಮಗ ಅವಳನ್ನ ಎತ್ತಕ್ಕೆ ಹೋಗಿದ್ದನಲ್ಲ ನಾನು ಓಲಿ ಅಯ್ಯೋ ಬಿಡು ಅನ್ಕೊಂಡು ಸಾಕಿ ಸೊಲ್ವಿ ಇಷ್ಟು ಅಪ್ಪ ಮಾಡಿದ್ರು ಇವನು ನನ್ನ ಮಾತು ಬೆಲೆ ಕೊಡ್ದಂಗೆ ಮನೆ ಬಿಟ್ಟು ಹೋದ್ನಲ್ಲ ಜನಗಳು ಯಾವ್ಯಾವ ಥರದಲ್ಲಿ ಮಾತಾಡ್ಕೊತಾರಕ್ಕಲ್ಲ ಆಗೋರು ಅವ್ರೆ ಆಗದ್ರು ಅವ್ರೆ ನೋಡು ಸ್ವಂತ ಮಗನಿಗೆ ಮಾತ್ರ ಚೆನ್ನಾಗಿ ನೋಡ್ಕೊಂಡ್ಲು ಇವಳು ಅವ್ರಿಗೆ ಮಗ ಸಾವತಿ ಮಗನಿಗೆ ಹಿಂಗೆಲ್ಲ ಮಾಡಿದ್ಲು ಅಂತವ ಯಾವ ಥರ ಮಾತಾಡ್ತಾರೆ ಗೊತ್ತಾ ಹಾಲು ಉಂಡವರು ಇರ್ತಾರೆ ವಿಷ ಕುಡ್ದವ್ರು ಇರ್ತಾರೆ ಊರಲ್ಲಿ ನಮ್ಗೆ ಎಷ್ಟು ಇದಾಕಿರಲಿಲ್ಲ ಅವರು ನನ್ನ ಮಾತುಗಳು ಆಡಿದ್ರು ಕಿವಿ ಚುತ್ತಂಗೆ ಆಯ್ತು ನಮಗೆ ಅಯ್ಯೋ ಆಯಿತು ಬಿಡು ಇನ್ನೇನು ಮಾಡೋಕ್ಕಾಗೋದು ನೀನು ಮಾಡಿದ್ದು ತಪ್ಪೇ ಯಾಕಂತ ಸುಮ್ಕಿರು ಪಾಪ ಅಣ್ಣನೂ ಅದಕ್ಕೆ ಕಳಿಸ್ಬಿಡ್ದಾಗಿತ್ತು ಈಗ ನೋಡು ಅಣ್ಣ ಇಲ್ದವತ್ತಿಗೆ ಪಾಳು ಬಿದ್ದವೆ ಹೊಲಗಳು ಹೆಂಗೆ ಅನ್ಸಕ್ಕಿಲ್ಲ ಯಾರು ಏನಾರು ಒಂದು ಕಳ್ಳಿಕ್ಕಲ್ಲ ನನಗೆ ನಿನ್ನ ಜೀವನ ಮುಖ್ಯ ಕರ್ಕೊಬರೋಗೋಳನ್ನ ಈಗ ಇನ್ನೂ ಏನು ಮಾಡಕ್ಕೆ ಕಲಿಸ್ತಿದ್ದಿ ಕರ್ಕೊಬಂದು ನೋಡ್ಬೇಕು ತಾನೆ ಹೋಯ್ತೀನಿ ನೆನೆ ಬಾ ಅಂದೆ ಬರ್ದಾನೆ ಹಿಂಗೆ ಅವತಾರ ಆಡ್ತಾ ಕುಂತಾಳೆ ಇನ್ನೇನಾಗಬೇಕು ಕಣೆ ಓಕೆ ಹೇಳ್ತೀನಿ ಸುಮ್ಕಿರು ಏನಿನ್ ಪ್ರಾಬ್ಲಮ್ ಅಂತವೆ ಜಗಳ ಗಿಗ್ಲ ಮಾಡ್ಕೋಬೇಡಿ ಹೋಗಿ ಮರುವಾದಿಂದ ಕರ್ಕೊಬಂದು ಇರ್ಸ್ಕೋದೇನೋ ಕೆಲಸಕ್ಕೆ ಹೋಯ್ಕಿಲ್ಲ ಅಂತವಳೆ ಹೋಗ್ದಾರ ಸಿಕ್ಕಿಲ್ಲ ಅವಳು ಹೋಗೋದೇ ಬೇಡ ಇರ್ಸ್ಕೋದೇನೋ ಅವಳು ಬೇಡ ಅಂದಿಲ್ಲ ನಾನೇ ಹೋಗ್ಬೇಡ ಅಂದಿದ್ದು ದುಡಿಲಿ ಸುಮ್ಕಿರ್ಲ ದುಡಿಲಂತೆ ಬೇಡ ಬಿಡು ಅವ್ಳು ಕೆಲ್ಸಕ್ಕೆ ಹೋಗೋದು ಬೇಡ ಮನೇಲಿ ಮಾಡ್ಕೊಂಡಿರ್ಲಂತೆ ಅದಕ್ಕೆ ಇಲ್ಲಿಂದನೇ ಒಪ್ಪಂಡು ಮಾಡ್ತೀನಿ ಕಣ ಸುಮ್ಮನೆ ಬಾಡಿಗೆ ಕಟ್ಕೊಂಡು ಬಂಗ ಕಟ್ಕೊಂಡು ಅದೇ ವನವಾಸ ಅಂದರು ಇರ್ಲಂತೆ ಇಲ್ಲಿ ಸರಿ ಆಯ್ತು ಹೋಗಿ ಕರ್ಕೊಬಂದ್ಬಿಟ್ಟು ನ್ಯಾಯವಾಗಿ ಬಾಟ ಮಾಡುವಂತ ಹೇಳ್ಕೊಂಡು ಕರ್ಕೊಬ ನ್ಯಾಯವಾಗಿರು ನಮ್ಮ ಅವ್ವ ನಿನ್ನ ಮೇಲೆ ಪ್ರೀತಿಯಿಂದವ ಹಿಂಗೆ ಆಸ್ತಿನೇ ಬರ್ಕೊಟ್ಟದೆ ನಾಳೆ ದಿವಸಕ್ಕೆ ತೂ ಅನ್ಸ್ಕೊಳ್ದಂಗೆ ನಮ್ಮ ಅವ್ವನ ಕೊಟ್ಟೆ ನಿಮ್ದಾಗಿ ಬಾಟ ಮಾಡ್ಕೊಂಡು ಹೋಗು ಅಂತ ಹೋಗಿ ಮುಖಕ್ಕೆ ಅವ್ಳು ಕ್ಯಾಕರ್ಸಿ ಮತ್ತು ನ್ಯಾಯವಾಗಿ ಬುದ್ಧಿ ಕಲಿ ಅಂದ್ಬಿಟ್ಟು ಎಷ್ಟು ಹೋಗಿದ್ರು ಅವಳು ಬುದ್ಧಿ ಅವಳು ಬಿಟ್ಟಾಳ ಬಾ ಎಷ್ಟಾದ್ರು ಅಷ್ಟೇ ಕಣ ಅವ ಬೋವತ್ತಾಗ ಅಣ್ಣನೂ ಅದಕ್ಕೇನು ಮನೆಗೆ ಕರ್ಕೊಬರೋದೆ ಮೊದಲು ಮನೆ ಎಷ್ಟು ಚೆನ್ನಾಗಿತ್ತು ಪಾಪ ಪುಟ್ಟಿ ನೋಡಂಗೆ ಆಗ್ಬಿಟ್ಟದ ನನಗಂತೂ ಹೊಟ್ಟೆ ಉರಿತದೆ ಕಣವ ನಾನೇ ಕೆಬರ ನಿನ್ಗೆಂತ ಅಲ್ಕೆಟ್ಟೋಗಿದ್ದದೆ ಯಾಕೋದಿ ಮುಟ್ಟೆ ಮಗನೇ ಯಾಕೋದಿ ಇವತ್ತು ಅವಳಿಂದ ನಮ್ಮ ಮನೆ ಹಾಳಾಗದೆ ಅವಳನ್ನ ಅಮ್ಮಯ್ಯ ದತ್ತಯ್ಯ ಅಂತ ಕಾಲು ಕಟ್ಟಕ್ಕೆ ಹೋದ್ಯಾ ನೀನು ಬುದ್ಧಿ ಬೇಡವ ನಿನಗೆ ಚೂರುವೆ ಬೇಡ 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 ಯಾವುದೇ ಕಾರಣಕ್ಕೂ ಹೋಗ್ಬೇಡ ನೀನು ನಾನು ಹಿಂಗೆ ಅಂತೀನಿ ಅಂತ ಬೇಜಾರು ತಿಳ್ಕೊಬೇಡ ಅವಳು ಇದ್ರಷ್ಟು ಸತ್ತರಷ್ಟು ಸವಾಸವೇ ಬೇಡ ಸತ್ಕೂಟ ಯಾವತ್ತು ಅವಳು ಕಾಲೆತ್ತು ಕಡ್ದೋದ್ಲು ನನ್ನ ಮಾತು ಧಿಕ್ಕರಿಸ್ಬಿಟ್ಟು ಅವತ್ತಿಗೆ ನನ್ನ ಪಾಲಕ್ ಸತ್ತೋದ್ಲು ಅಂತ ಅನ್ಕೊಬಿಟ್ಟೆ ಈ ನನ್ನ ಮಗ ಇವನರ್ನೇ ಯಾವಾಗ ಅವನೇ ಅಂದರೆ ಇವನು ಅದೇ ಕೆಲಸ ಮಾಡ್ಬಿಟ್ಟ ನೋಡು ಒಕ್ಕನ ಆಗಕ್ಕನಿಗೆ ಸಿಕ್ಕಿದನಂತೆ ಒಂದು ಮಾತ ನಮ್ಮ ಹೂ ಚೆನ್ನಾಗಿದ್ದದ ನನ್ನ ತಮ್ಮ ಚೆನ್ನಾಗಿದ್ದದ ಅಂತ ಕೇಳಿಲ್ವಂತೆ ಈಗ ನೀನು ಎಷ್ಟು ಬಟ್ಟಾಡ್ತಿದ್ದಿ ನಮ್ಮ ಅಣ್ಣ ಅಂತ ನನ್ನ ಮಗನಿಗೆ ಜ್ಞಾನ ಇರ್ತದ ಲೋಪ ನನ್ನ ಮಗನಿಗೆ ಅವನಿಗೆ ಜ್ಞಾನ ಇಲ್ಲದ ಮೇಲೆ ನೀನೆಲ್ಲ ತಲೆಗೆಡ್ಸ್ಕೊಂಡು ಸುಮ್ ಕುತ್ಕಲ್ಲ ನೀನು ಯಾಕೂ ತಲೆಗೆಡ್ಸ್ಕೊಬೇಡ ಅಯ್ಯೋ ಬುಡವತ್ತಾಗಿ ನೀನು ಏನು ಮಾಡೋಕ್ಕಾದದು ಪಾಪ ಏನೋ ಅಣ್ಣಂಗೆ ಬೇಜಾರಾಗದ ಅದಕ್ಕೆ ಆಡ್ತಾನೆ ಆಡೋದು ಬೇಡ ಬಿಡೋದು ಬೇಡ ಕಲ ನಾನು ಹೇಳೋದು ಕೇಳ ನೀನು ಜಾಸ್ತಿ ಮಾತಾಡ ಮಗ
ಜಾಸ್ತಿ ಮಾತಾಡೋಣ ನಾನು ಹೇಳ್ದಷ್ಟು ಕೇಳು. ನನಗಂತೂ ಬಿಲ್ಕುಲ್ ಇಷ್ಟ ಇಲ್ಲ ಕಲ, ಬಿಲ್ಕುಲ್ ಇಷ್ಟ ಇಲ್ಲ ನನಗೆ. ಅವ್ನು ಬರೋದು ಬೇಡ. ಅವ್ನು ಬಂದ್ರೂ ನಾಳೆ ದಿವಸ ಜನಗಳೇ ಇವತ್ತು ಈ ಮಾತಾಡೋರು ನಾಳೆ ಅದು ಮಾತಾಡೋಕ್ಕಿಲ್ವಾ? ಅವ್ನು ಆ ಪಾಟಿ ಕೆಲಸ ಮಾಡ್ತಿದ್ದ, ಆ ಪಾಟಿ ಇದು ಮಾಡ್ದೆ. ನುಡಿಗ ಸ್ವಂತ ಮಗನಿಗೆ ಸೊಸೆಗೆ ಬರ್ಕೊಂಡವ್ರೆ ಹಂಗೆ ಹಿಂಗೆ ಅಂತಾರೆ. ಈಗ ಅವ್ನು ಹೋಗಿದ್ದು ಸರಿಯಾಗಿ. ಈಗ ಯಾರಿಗಾರು ಒಪ್ಸಿದ್ರು ನೋಡಿ ಅವ್ನು ಹೊಂಟೋದು, ಅದಕ್ಕೆ ನಾನು ನನ್ನ ಕಿರಿ ಮಗನಿಗೂ ನನ್ನ ಸೊಸೆಗೂ ಬಾರ್ದೆ ಅಂತ ನಾನು ಹೇಳ್ತೀನಿ. ನನ್ನ ಹೆಸ್ರಿಗೆ ಎಲ್ಲಿ ಅವಳ ಹೆಸ್ರು ತಂದು ಮಾಡಿರೋದು? ನಾನೇನು ಮಾಡಣಿ, ನಾನೆಂತ ಮಾಡಣಿ? ನನ್ನ ಹೆಸ್ರು ಬರೋದ್ರೆ ಮಾತ್ರ ನಾನು ಬರೋದು, ಇಲ್ಲ ಬರೋಕಿಲ್ಲ ಅಂತ ನೀನು ಹೇಳ್ತಿ. ಇನ್ನೇನು ಮಾಡಬೇಕಾಗಿತ್ತು? ನೀನು ಚೆನ್ನಾಗಿ ಆಡ್ತೀನಿ ನೀನು. ಹೋಗು, ಯಾರ ಹೆಸ್ರಲ್ಲಿದ್ರೇನು, ಅವಳ ಹೆಸ್ರಲ್ಲಿದ್ರೆ ನಿನ್ನ ಹೆಸ್ರಲ್ಲಿದ್ರೇನು ನ್ಯಾಯವಾಗಿ ಬಾಟ ಮಾಡ್ಕೊಂಡು ಹೋಗೋದು ಮುಖ್ಯ ಅಷ್ಟೇ. ಇನ್ನೇನು ಹೋಗಿ ಕರ್ಕೊಬರೋಗು, ಹೋಗಿ ತಲೆ ತಿನ್ಬೇಡ ನಿನ್ನ. ಸರಿ ಬಿಡವ, ಆಯಿತು. ಕಿತ್ತಿತ್ತ ಬಂದರೆ ಇದು ಮನೆ ಕಿತ್ಕೊತಿವ್ರಂತೆ. ಏನು ಕಮ್ಮಿ ಮಾಡಿದ್ದೆ? ಅರೆಯಾಗಿತ್ತ? ತಿನ್ನಕ್ಕಿತ್ತಿರೋ, ಉಣ್ಣಕ್ಕಿತ್ತಿರೋ, ಬಟ್ಟೆ ತಿತ್ತಿರೋ, ಬರೀ ತಿತ್ತಿಲ್ವ? ಅಚ್ಚುಕಟ್ಟಾಗಿ ವಾರ್ಸೋಕ್ಕೆ 2 ಸತಿ ಬಟ್ಟೆ ತಂದಿತ್ತಿಲ್ವ? ತಿನ್ಕೊಂಡು ನಿಮ್ಮದೇ ಇರಬೇಕಾಗಿತ್ತು. ಕಂಡವ್ರ ಮನೆ ಹೊಸ ಇಸ್ಕೊಂಡು ಮೇಯಿಸ್ತಿದ್ದಾಳಂತೆ ನೋಡು, ಎಷ್ಟು ಮಟ್ಗದೆ ಅಂತ. ಅಲ್ಲ, ಅವನ ಮನೆ ಹೊಸ ಮೇಯಿಸ್ಬೇಕು ಅನ್ನೋದು ಏನಿರೋದು? ಇವಳು ಸುತ್ಕೊಂಡು ಅಲ್ಲಿ ಇಲ್ಲಿ ಕಾಡು ಮೇಡ ಅಳಿತಾ ಕೂತಿದ್ದಾಳಂತಲ್ಲ, ಅದೇ ಕೆಲಸ ಇಲ್ಲಿ ಮಾಡಿದ್ರೆ ಆಯ್ತಿಲ್ವ? ತೆಗೆಸ್ಕೊಳ್ಳೋಳ ಒಂದು ಹೊಸನೆಯೇ ತಗೊಡಿ, ನಾನು ಮೇಯಿಸ್ಬೇಕು ಅಂತವೆ ನಾನು ತಗೊಡ್ತಿತ್ತಿಲ್ವ? ಮೇಯಿಸ್ಕೊಂಡಿರೋಳು ಮಳ್ಳಿ ಮಳ್ಳಿ ಯಾವ ಥರ ಬುದ್ಧಿ ಕಲ್ತಾಳು ಗೊತ್ತಾ? ಕಲೀಲಿ ಹೋಗು, ಅವಳೊಳಕ್ಕೆ ಕಲಿಯೋದು. ಅವಳು ಕಲಿಯೋದಲ್ಲವ, ಅವಳೊಳಕ್ಕೆ ಕಣ. ಆಯಿತು, ಸುಮ್ಮನಿರವ, ಸುಮ್ಮನಿರತ್ತಾಗೆ ಪಾಪ ಮಾತಾಡಬೇಡ ನೀನು. ಏನು ಬೈಯಕ್ಕೆ ಹೋಗ್ಬೇಡ. ಏನು ಬೈಯಕ್ಕೆ ಹೋಯ್ಕಿಲ್ಲ ಕತ್ತು, ಹೋಗು. ಏನು ಬೈಯಕ್ಕೆ ಹೋಯ್ಕಿಲ್ಲ. ಯಾಕೆ ಸುಮ್ಮನೆ ಮಾತಾಡೋದು? ಯಾಕೆ ಮಾತಾಡೋದು ಹೇಳು? ಮಾತಾಡಿ ಏನು ಉಪಯೋಗ ಇಲ್ಲ ಬಿಡು. ನಾನು ಮಾತಾಡಕ್ಕೂ ಇಲ್ಲ, ಕತ್ತಾಡಕ್ಕೂ ಇಲ್ಲ ಕಂತ ಹೋಗಲ್ಲ. ಯಾರು ಇಷ್ಟ ಬಂದಂಗೆ ಅವ್ರವ್ರಿಗೆ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ಇನ್ನೇನು ನಂದು ಏನು ನಡೆದೋದು ಇಲ್ಲಿ? ಒಟ್ಟಿಗೆ ನೀನು ಎರ್ತಿಗೆ ಹೇಳ್ಕೊಬ, ಜನಗಳು ಆಡ್ಕೊತವೆ. ಈಗ ಅಲ್ಲೇ ಆಸ್ತಿ ಬರ್ಸ್ಕೊಂಡಿವೆ ಅಂತ ಜನಗಳು ಆಡ್ಕೊತವ್ರೆ. ನಮ್ಮ ಅವ್ವನ ಗೋಚ್ಕಟ್ಟ ಮಾಡಿಲ್ಲ ಅಂದ್ರೆ ಇನ್ನೂ ಆಡ್ಕೊತಾರೆ. ಚೆನ್ನಾಗಿ ನೋಡ್ಕೊಳ್ದ ನಮ್ಮ ಅವ್ವನ ಅಂತ ಹೇಳ್ಕೊಂಡು ಕರ್ಕಬ ಅದನ್ನಾರು ಮಾಡಿ ಸಾಯವ. ಸರಿ ಬಿಡು, ನಿಂದೊಳೆ. ನಾನು ಬೇಡ ಬರೆಯೋದು ಈಗ. ಸುಮ್ಕಿರು, ಬರಲಿ ಬರ್ದವ್ರು ಏನಿಲ್ವಾ? ನೀನೇನೋ ಹೇಳ್ತಿ ಕಣಪ್ಪ. ಇರೋ ನಮ್ಮ ಮಗನ್ನ ಸೊಸೆಯ ಬಿಟ್ಬಿಟ್ಟು ನಾನಿರಕ್ಕದ ಅದಕ್ಕೆ ನಾನು ಆಸೆ ಮಾಡಿದ್ದಕ್ಕನು ಹೋಗು. ಇನ್ನು ಯಾತ್ಕೂ ಇಲ್ಲ ಕತೆ. ತಲೆಗೆಡ್ಸ್ಕೊಬೇಡ ಓಲ. ಅಯ್ಯೋ ಅದೇನದ ನೋಡಕೈತದೆ ಓಲ, ತಲೆಗೆಡ್ಸ್ಕೊಬೇಡ. ನನಗೂ ಅಷ್ಟೇ ಕಣವ, ಭಾಳ ಬೇಜಾರಾಗೋಯ್ತು ಪಾಪ. ಅಣ್ಣನಿಗೆ ಅದಕ್ಕೆ ಅಣ್ಣ ಏನೇ ಅಲ್ಲಿ ಅವನು ಎದ್ದು ಬಿದ್ದು ಅದಕ್ಕೆ ಅಣ್ಣ ಎಲ್ಲ ಹೊಲ್ತಕ್ಕೋ ಕೆಲಸ ಮಾಡ್ತಿದ್ರು. ಈಗ ಅವ್ರಿಗೆ ಗೊತ್ತಿಲ್ದಂಗೆ ಅವ್ರು ಕಾಣ್ದಂಗೆ ಹಿಂಗೆ ಬರ್ಸ್ಕೊಂಡಿನಿಲ್ಲ. ಗೊತ್ತಾದ್ರೆ ಏನು ಅನ್ಕೊಂಡಾರೋ ಏನೋ ಅಂತ ನಿಜವಾಗ್ಲೂ ಹುಸಿ ಬೇಜಾರಾಯ್ತಲ್ಲ ನನಗೆ. ಅಷ್ಟೊಂದು ಬೇಜಾರಾಯ್ತದೆ. ಸರಿ ಆಯಿತು, ಹೋಗು. ತಲೆಗೆಡ್ಸ್ಕೊಬೇಡ, ಜಾಸ್ತಿ ತಲೆಗೆಡ್ಸ್ಕೊಬೇಡ ಮಗ. ಇರೋಗು ಸುಮ್ಮನೆ ನೀನು. ಹೋಗಿ ಕರ್ಕೊಬರೋಗು. ಸರಿ ಕಣವ, ಆಯಿತು. ಇನ್ನೇನಪ್ಪ ಎಲ್ಲ ಚೆನ್ನಾಗಿದ್ದೀರಾ? ಇವಳು ನನ್ನ ಕಿರಿ ಸೊಸೆ ಏನು ಮಾಡ್ರು ಒಪ್ನಿಲ್ಲ. ನನಗೆ ಆಸ್ತಿ ಬರೀ ಬತ್ತೀನಿ ಅಂತ ಹಿಡ್ಕೊಂಡ್ಲೆ. ಇನ್ನು ನನ್ನ ಸೊಸೆ ಅವಳು ಮನೆಗೆ ಬಂದು ಚಂದವೇ ಓಸ್ಕೊಂಡು ಹಬ್ಬದಲ್ಲಿ ಇರ್ದಂಗೆ ಆಯ್ತಲ್ಲ ಅಂದ್ಬಿಟ್ಟು ಅದಕ್ಕೋಸ್ಕರವೇ ಆಸ್ತಿ ಬರ್ಕೊಟ್ಟು ಮನೆ ಬರ್ಕೊಟ್ಟಿನಿ. ಅಯ್ಯೋ, ಇನ್ನು ನಾನು ಒತ್ಕೋಬೇಕಾಗಿತ್ತ? ನಾನು ಎದೆ ಬುದ್ಧಿ ಮೇಲೆ ಕರ್ಕೊಂಡು ಹೋಗ್ಬೇಕಾಗಿತ್ತ? ಅದಕ್ಕೆ ಹೋಗ್ರಪ್ಪ ಏನಾರು ಮಾಡ್ಕೊಳ್ಳಿ ಅಂದ್ಬಿಟ್ಟು ಬರ್ಕೊಟ್ಬಿಟ್ಟೆ ಕಣಪ್ಪ. ಸರಿ ಅಲ್ಲ ನಾನು ಮಾಡಿದ್ದು. ಹಂಗೆಯೇ ಅವನು KRS ಸಿಕ್ಕಿದ್ದಂತೆ. ಸಿಕ್ಲಾಕಿ ನಾನೇನು ಹೋಯ್ಕಿಲ್ಲ. ನಾನು ಕರೆಯೋಕೆ ಹೋಯ್ಕಿಲ್ಲ, ನಾನು ಬಿಡೋಕೆ ಹೋಯ್ಕಿಲ್ಲ. ಎಲ್ಲರೂ ಹಾಳು ಬಿದ್ದು ಹೋಗ್ಲಿ. ನನ್ನ ಮಗನಿಗೆ ಯಾಕೆ ಎಲ್ಲವ? ಯಾಕೆ ಬೇಕಾಗಿತ್ತು? ಇರೋಕ್ಕಾಯ್ತಿಲ್ವಾ? ಉಣ್ಕೊಂಡು ತಿನ್ಕೊಂಡು ಮೂಟೆ ಹೊರ್ತದಂತೆ. ಮೂಟೆಯ ಊರ್ಲಾಕು ನಮಗೇನು. ಸರಿ ಕಣಪ್ಪ, ಬರೋರೆ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.